ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವೆಲ್ಲ ಚೆನ್ನಾಗಿದ್ದೀರಾ ಎಂದು ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂತ ಅಂದರೆ, ರೀಸೆಂಟ್ ಆಗಿ ಜಿಯೋ ಒಂದು ರೀಚಾರ್ಜ್ ಪ್ಲಾನ್ ಅನ್ನು ಬಿಟ್ಟಿದೆ. ಇದು ಕೇವಲ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಪ್ಲಾನ್ನ ವ್ಯಾಲಿಡಿಟಿ 1 ವರ್ಷದವರೆಗೂ ಇರ್ತಿದೆ. ಮತ್ತೆ ಇದರಲ್ಲಿ ಏನು ಅಂತ ಅಂದ್ರೆ ವೀಕ್ಷಕರೇ, ಅನ್ಲಿಮಿಟೆಡ್ ಕಾಲಿಂಗ್ ಸಿಗುತ್ತದೆ. ಏನು ಇದರಲ್ಲಿ ಇಂಟರ್ನೆಟ್ ಇರೋದಿಲ್ಲ, ಕೇವಲ ಕಾಲಿಂಗ್ ಪರ್ಪಸ್ಗೆ. ಈ ರೀಚಾರ್ಜ್ ಯಾರು ಮಾಡಿಸ್ಕೊಬಹುದು ಅಂತ ಅಂದ್ರೆ, ಯಾರಿಗೆ ಇಂಟರ್ನೆಟ್ ಬೇಕಾಗಲ್ಲ ನೋಡ್ರಿ ಅಂಥವ್ರು ಈ ರೀಚಾರ್ಜ್ನ ಆಫ್ ಮಾಡ್ಕೊಬಹುದು. ಯಾರು ಸಿಂಪಲ್ ಕಾಲ್, ನನಗೆ ಜಸ್ಟ್ ಇದೊಂದು ಸೆಕೆಂಡರಿ ಸಿಮ್ ಅಪ್ಪ, ನನಗೆ ಇದರಿಂದ ಏನೋ ಅಷ್ಟೊಂದು ಬಿಸ್ನೆಸ್ ಉಪಯೋಗ ಬರಲ್ಲ, ಜಸ್ಟ್ ನಾನು ಕಾಲಿಂಗ್ ಪರ್ಪಸ್ಗೆ ಇಟ್ಕೊಂಡಿದ್ದೀನಿ ಹಳೆ ನಂಬರು ಅಂತ ಅಂಥವ್ರಿಗೆ ಈ ಪ್ಲಾನ್ ಉಪಯೋಗ ಆಗುತ್ತೆ. ಯಾರು ಬ್ಯಾಂಕು ಅಥವಾ ಬೇರೆ ಹಲವಾರು ರೀತಿ ಟ್ರಾನ್ಸಾಕ್ಷನ್ಗಳಿಗೆ ಈ ನಂಬರ್ ಕೊಟ್ಟಿರ್ತಾರಲ್ಲ ಅಫಿಷಿಯಲ್ ಟ್ರಾನ್ಸಾಕ್ಷನ್ಸ್ಗೆ, ಅಂಥವ್ರು ರೀಚಾರ್ಜ್ ಪರ್ಪಸ್ಗೆ ಸಿಮ್ ಆಕ್ಟಿವ್ ಇರಬೇಕು ಅನ್ನೋ ಕಾರಣದಿಂದ ಇಟ್ಕೊಂಡಿರ್ತೀರಲ್ಲ ಅಂಥವ್ರಿಗೆ ಈ ಪ್ಲಾನು. ಅಂಥವ್ರೆಲ್ರಿಗೂ ನೀವು ಶೇರ್ ಮಾಡಿ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನಾನು ನಿಮ್ಗೀಗ 2 ಪ್ಲಾನ್ ಬಗ್ಗೆ ಮಾಹಿತಿ ಕೊಡೋದು ಇಷ್ಟಪಡ್ತೀನಿ. ಏನಂದ್ರೆ, ಒಂದು ಬಂದು 90 ದಿನಗಳಾದ ಕಾಲಿಂಗ್ ಪ್ಲಾನ್ ಆಗಿರುತ್ತೆ, ಮತ್ತೊಂದು ವರ್ಷವಿಡೀ ಇರುವಂತಹ ಕಾಲಿಂಗ್ ಪ್ಲಾನ್ ಆಗಿರುತ್ತದೆ. ಸೊ ಮೊದಲನೇದಾಗಿ ನಾವು ಇವಾಗ ವರ್ಷದ್ದು ಮಾತಾಡೋಣ. ಸೊ ವರ್ಷದಲ್ಲಿ ಏನಪ್ಪಾ ಅಂತ ಅಂದ್ರೆ, ವ್ಯಾಲಿಡಿಟಿ ಬಂತು ಅಂದ್ರೆ 336 ದಿನಗಳಿರುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ ವರ್ಷದವರೆಗೂ ಬರುತ್ತೆ, ಆದ್ರೆ ವರ್ಷ ಅಲ್ಲ. ಮತ್ತೆ ಇದರ ಕಾಲಿಂಗ್ ಏನಂತ ಅಂದ್ರೆ, ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ಇರುತ್ತೆ. ನೀವು ಯಾರಿಗಾದ್ರೂ ಕಾಲ್ ಮಾಡಿ ಮಾತಾಡ್ಬೋದು, ಯಾವುದೇ ರೀತಿ ತಡೆಗಳಿರೋಲ್ಲ. ಮತ್ತೆ SMS ನಿಮ್ಗೆ ಏನಂತ ಆಗಿರುತ್ತೆ ಅಂದ್ರೆ, ಡೈಲಿ 100 ಮೆಸೇಜ್ ಅಂತ ಎಲ್ಲ ಇರುತ್ತಲ್ಲ ಬೇರೆ ಬೇರೆ ಪ್ಲಾನ್ಗಳಲ್ಲಿ. ಈ ಪ್ಲಾನ್ಗಳಲ್ಲಿ ನಮಗೆ 3600 SMS ಸಿಗ್ತಿದೆ. ಅಂದ್ರೆ ಇಡೀ ವರ್ಷಕ್ಕೂ ವ್ಯಾಲಿಡಿಟಿ ಇರೋಂಗೆ ಈ ಪ್ಲಾನ್ 336 ದಿನಗಳು ಇರ್ತಿದೆ ಅಲ್ವಾ, ಅಲ್ಲಿಯವರೆಗೂ 3600 SMS ನಾವು ಮಾಡ್ಬೋದು. ಆದ್ರೆ ಇದರಲ್ಲಿ ಏನಪ್ಪಾ ಡಿಸ್ಅಡ್ವಾಂಟೇಜ್ ಅಂದ್ರೆ, ಇಂಟರ್ನೆಟ್ ಇರೋದಿಲ್ಲ. ಯಾರಿಗೆ ಇಂಟರ್ನೆಟ್ಗೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಇಟ್ಕೊಂಡಿರ್ತಾರಲ್ವಾ, ವೈಫೈ ಆಗಲಿ ಇಲ್ಲ 5G ಸಿಮ್ ಬೇರೆದೇ ಆಗಿರಲಿ, ಅಂಥವ್ರಿಗೆಲ್ಲ ಈ ಪ್ಲಾನ್ ಉಪಯೋಗ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ, ಅವ್ರು ಜಸ್ಟ್ ಕಾಲಿಂಗ್ ಪರ್ಪಸ್ ಮಾತ್ರ ಇಟ್ಕೊಂಡಿರ್ತಾರೆ, ಇಂಟರ್ನೆಟ್ ಅವ್ರು ಏನು ಯೂಸ್ ಮಾಡಲ್ಲ. ಅಂಥವ್ರಿಗೆ ಈ ಪ್ಲಾನ್ ತುಂಬಾನೇ ಉಪಯೋಗ ಆಗುತ್ತೆ. ಇದು ಕಂಪ್ಲೀಟ್ ಆಗಿ ವೀಕ್ಷಕರೇ ಕಾಲಿಂಗ್ ಪ್ಲಾನ್ ಆಗಿರುತ್ತೆ. ಇದರ ಬೆಲೆ ಬಂದು 899 ರೂಪಾಯಿಗಳು. ಇದರ ವ್ಯಾಲಿಡಿಟಿ ಬಂದು 336 ದಿನಗಳಾಗಿರ್ತದೆ. ಮತ್ತೆ ಇನ್ನೊಂದು ಪ್ಲಾನ್ ಬಗ್ಗೆ ಹೇಳಿದ್ದೆ ಅಲ್ವಾ, 90 ದಿನಗಳು ಅಂತ, ಆ ಪ್ಲಾನ್ ಬಗ್ಗೆ ಮಾತಾಡೋಣ. ಈ 90 ದಿನಗಳ ಪ್ಲಾನ್ ವ್ಯಾಲಿಡಿಟಿ ಬಂದು ಏನು ಅಂದ್ರೆ 84 ದಿನಗಳಾಗಿರ್ತಿದೆ, ಸುಮಾರು 3 ತಿಂಗಳ ಕಾಲಾವಧಿ. ಮತ್ತೆ ಇದರಲ್ಲಿ ಕಾಲಿಂಗ್ ಅಂದ್ರೆ, ಇದು ಕೂಡ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಫೀಚರ್ ಇರುತ್ತೆ, ಆದ್ರೆ ಇದರಲ್ಲಿ ಇಂಟರ್ನೆಟ್ ಇರೋದಿಲ್ಲ. ಇದು ಸಹ ಸಂಪೂರ್ಣವಾಗಿರುವಂತಹ ಕಾಲಿಂಗ್ ಪ್ಲಾನ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಏನು ಅಂದ್ರೆ, ಸ್ಪೆಷಲ್ ಬೆನಿಫಿಟ್ ಏನ್ ಕೊಡ್ತಾವ್ರೆ ಅಂದ್ರೆ, ಜಿಯೋ ಅವರು ಈ ಪ್ಲಾನ್ ಚೂಸ್ ಮಾಡ್ಕೊಂಡಿರೋರಿಗೆ ಜಿಯೋ ಟಿವಿ ಮತ್ತೆ ಜಿಯೋ ಕ್ಲೌಡ್ ನ ಸಬ್ಸ್ಕ್ರಿಪ್ಷನ್ಸ್ ಕೂಡ ಕೊಡ್ತಾರೆ. ಏನು ಎಷ್ಟು SMS ಮಾಡ್ಬೋದಪ್ಪ ಅಂತ ಅಂದ್ರೆ, ಇಡೀ 3 ತಿಂಗಳ ಅವಧಿ ಅಂದರೆ 84 ದಿನಗಳಲ್ಲಿ ನಾವು 1000 SMS ಅನ್ನು ಕಳಿಸಬಹುದು. ಇದಾಗಿರುತ್ತೆ ಇದ್ರ ವ್ಯಾಲ್ಯೂ. ಮತ್ತೆ ಇದ್ರ ಬೆಲೆ ಏನು ಅಂತ ಅಂದ್ರೆ 449 ರೂಪಾಯಿ ಆಗಿರ್ತಿದೆ. ಇದ್ರ ವ್ಯಾಲಿಡಿಟಿ ಬಂದು 84 ದಿನಗಳು. ಈ 2 ಪ್ಲಾನ್ ಅಲ್ಲಿ ಯಾವ್ದು ಬೆಸ್ಟ್ ಅಂತ ಅಂದ್ರೆ, ಕೇವಲ ಕಾಲಿಂಗ್ ಬೇಕು ಅಂತ ಅಂದ್ರೆ ನಿಮ್ಗೆ 899 ರೂಪಾಯಿ ಪ್ಲಾನ್ ತುಂಬಾನೇ ಉಪಯೋಗ ಆಗುತ್ತೆ. ಬಟ್ ನಿಮ್ಗೆ ಕಮ್ಮಿ ಬಜೆಟ್ ನಲ್ಲಿ ಸ್ವಲ್ಪ ಫೀಚರ್ಸ್ ಬೇಕು ಅಂತದಾಯ್ತು ಅಂದ್ರೆ 449 ರೂಪಾಯಿ ಪ್ಲಾನ್ ಬೆನಿಫಿಟ್ ಆಗುತ್ತೆ. ಇನ್ನು ಹೆಚ್ಚು ರೀಚಾರ್ಜ್ ಪ್ಲಾನ್ಗಳ ಬಗ್ಗೆ ವಿಡಿಯೋ ಬರ್ತಾ ಇರುತ್ತೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.